23ನೇ ನವೆಂಬರ್ 2024 ಕಾಲಭೈರವಾಷ್ಟಮಿಯಂದು ಶತ್ರುಗಳಿಂದ ಆಗುವ ಘೋರ ನೋವು ಮತ್ತು ಸಂಕಟವನ್ನು ಹೋಗಲಾಡಿಸಲು ಮಾಡಬೇಕಾದ ಕೆಲಸಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತೆಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಕಾಲಭೈರವಾಷ್ಟಮಿ ದಿನ ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಕಾಳಭೈರವಾಷ್ಟಮಿ ಎಂದರೆ ಏನೆಂದು ತಿಳಿಯೋಣ ಮತ್ತು ಕಾಳಾಷ್ಟಮಿಯಂದು ಶಿವನ ದೇವಸ್ಥಾನದಲ್ಲಿ ಕಾಳಭೈರವನ ಬಳಿ ಕಾಳುಮೆಣಸಿನ ದೀಪವನ್ನು ಹಚ್ಚುವುದರಿಂದ ನೋವು, ಇತರರ ಅಳು, ಶತ್ರುಗಳ ಬಾಧೆ ಇವುಗಳನ್ನು ಹೇಗೆ ಸುಲಭವಾಗಿ ಹೋಗಲಾಡಿಸಬಹುದು ಎಂದು ತಿಳಿಯೋಣ. ನಿಮ್ಮ ಮನೆ ಬಾಗಿಲಿನ ಹೊರಗೆ ಕೂಷ್ಮಾಂಡ ದೀಪಗಳನ್ನು ಉರಿಯುವುದು ಭಯಾನಕ ನೋವು, ದೃಷ್ಟಿ ಸಮಸ್ಯೆ, ಇತರರ ಅಳುವುದು ಮತ್ತು ಶತ್ರು. ಹಾಗೆಯೇ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ರೆ ಪೂರ್ತಿ ಅರ್ಥವಾಗುತ್ತದೆ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೊತೆಗೆ ಜೈ ಶ್ರೀಕೃಷ್ಣ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಪಾಪ, ಯಾತನೆ, ಪ್ರೇತಗಳು ದೂರವಾಗಲು, ಮಾನಸಿಕ ತೊಂದರೆಗಳಿಂದ ದೂರವಿರಲು ಮತ್ತು ದೀರ್ಘಾಯುಷ್ಯ ಪಡೆಯಲು ಕಾಲಭೈರವನನ್ನು ಪೂಜಿಸಲಾಗುತ್ತದೆ. ಕಾಲಭೈರವನು ರೋಗಗಳನ್ನು ಗುಣಪಡಿಸುವ ಮತ್ತು ಕರ್ಮಬಂಧಗಳಿಂದ ಮುಕ್ತಿ ನೀಡುವ ಶಕ್ತಿಯನ್ನು ಹೊಂದಿರುವ ದೇವರು. ಅಂತಹ ಕಾಲಭೈರವ ಸ್ವಾಮಿಗೆ ಕಾಲಭೈರವಾಷ್ಟಮಿಯು ಮಂಗಳಕರವಾದ ಮತ್ತು ವಿಶೇಷವಾದ ದಿನ. ಈ ವರ್ಷ ಕಾಲಭೈರವಾಷ್ಟಮಿ 23 ನವೆಂಬರ್ 2024 ರಂದು ಬರುತ್ತದೆ. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ 8ನೆಯ ದಿನದಂದು ಕಾಲಭೈರವನು ಜನಿಸಿದನೆಂದು ಪುರಾಣಗಳು ಹೇಳುತ್ತವೆ. ಪುರಾಣಗಳ ಪ್ರಕಾರ ಬ್ರಹ್ಮ, ಮಹಾವಿಷ್ಣು ಮತ್ತು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠರು ಎಂಬ ವಾದವು ಬಂದಾಗ ಆ ವಾದದಲ್ಲಿ ಬ್ರಹ್ಮನು ಶಿವನೇ ಶ್ರೇಷ್ಠ ಎಂದು ಸಾಬೀತುಪಡಿಸಲು ಶಿವನನ್ನು ಇಷ್ಟಪಡುವ ರೀತಿಯಲ್ಲಿ ಮಾತನಾಡುತ್ತಾನೆ. ಆ ಸಮಯದಲ್ಲಿ ಶಿವನಿಗೆ ಕೋಪ ಬರುತ್ತದೆ. ಆ ಕೋಪದಿಂದ ಶಿವನ ಅವತಾರವಾದ ಕಾಲಭೈರವನು ಹೊರಹೊಮ್ಮುತ್ತಾನೆ. ಕಾರ್ತಿಕ ಮಾಸದ 8ನೆಯ ದಿನದಂದು ಕಾಲಭೈರವನು ಜನಿಸಿದನೆಂದು ಪುರಾಣಗಳು ಹೇಳುತ್ತವೆ. ಈ ಕಾಲಭೈರವನು ಶಿವನ ಆಜ್ಞೆಯ ಮೇರೆಗೆ ಬ್ರಹ್ಮನ 5 ಮುಖದ ತಲೆಯನ್ನು ಮೇಲಿನಂತೆ ಖಂಡಿಸಿದನು. ಆಗ ಬ್ರಹ್ಮನ ತಲೆಯು ಕಾಲಭೈರವನ ಕೈಗೆ ಅಂಟಿಕೊಂಡಿತು. ಬ್ರಹ್ಮಹತ್ಯೆಯ ಹಳೆಯ ಗುರುತನ್ನು ತೊಡೆದುಹಾಕಲು ಕಾಲಭೈರವನು ತನ್ನ ತಲೆಯನ್ನು ಕೈಗೆ ಅಂಟಿಸಿಕೊಂಡು ಈ ಸೃಷ್ಟಿಯ ಲೋಕಗಳನ್ನು ಸುತ್ತಿದನು. ಆ ಸಮಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ತಲೆ ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಆ ಕಾಶಿ ಕ್ಷೇತ್ರದ ಪ್ರವೇಶದೊಂದಿಗೆ ಕಾಲಭೈರವ ಮತ್ತು ಶಿವನಿಂದ ಬ್ರಹ್ಮನ ಸಂಹಾರವು ದೂರವಾಯಿತು ಎಂದು ಪುರಾಣಗಳು ಹೇಳುತ್ತವೆ. ರಾಹುಕಾಲದಲ್ಲಿ ಅಥವಾ ಕಾಲಭೈರವಾಷ್ಟಮಿಯಂದು ಕಾಲಭೈರವನ ಆರಾಧನೆಯು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎನ್ನುತ್ತಾರೆ ಆಧ್ಯಾತ್ಮಿಕ ಪಂಡಿತರು. ಹಣೆಯ ಮೇಲೆ ಅರಿಶಿನವನ್ನು ಬರೆಯಿರಿ. ಕಾಲದೇವರಾದ ಕಾಲಭೈರವನಿಗೆ ತಲೆಯನ್ನು ಬದಲಾಯಿಸುವ ಸಾಮರ್ಥ್ಯವಿದೆ. ಆದ್ದರಿಂದ ಸಾಲದಿಂದ ಬಳಲುತ್ತಿರುವವರು ಭೈರವ ಅಷ್ಟಮಿಯ 8ನೇ ದಿನದಂದು ಭೈರವನಿಗೆ ಬಿಲ್ವಾರ್ಚನೆಯನ್ನು ಅರ್ಪಿಸಬೇಕು ಎಂದು ಆಧ್ಯಾತ್ಮಿಕ ಪಂಡಿತರು ಹೇಳುತ್ತಾರೆ. ಅಷ್ಟಮಿಯಂದು ಕಾಲಭೈರವನಿಗೆ ಎಳ್ಳೆಣ್ಣೆ ದೀಪಗಳನ್ನು ಹಚ್ಚುವುದು ಮತ್ತು ವಿಭೂತಿಯಿಂದ ಅಭಿಷೇಕ ಮಾಡುವುದು ಅದೃಷ್ಟವನ್ನು ತರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಕಲಷ್ಟಮಿಯ ದಿನ ಕಾಲಭೈರವನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಶ್ರೀ ಕಾಲಭೈರವಾಷ್ಟಕವನ್ನು ಪಠಿಸುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳೂ ಈಡೇರುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಕಲಷ್ಟಮಿಯಂದು ಶಿವನನ್ನು ಪೂಜಿಸಲಾಗುತ್ತದೆ. ಈ ವಿಶೇಷ ದಿನದಂದು 21 ಬಿಲ್ವಪತ್ರೆಗಳನ್ನು ಶಿವನಿಗೆ ಅರ್ಪಿಸಬೇಕು ಮತ್ತು ಈ ಎಲ್ಲಾ ಬಿಲ್ವಪತ್ರೆಗಳನ್ನು ಶ್ರೀಗಂಧದಿಂದ ಓಂ ನಮಃ ಶಿವಾಯ ಎಂದು ಬರೆಯಬೇಕು ಎಂದು ಪಂಡಿತರು ಹೇಳುತ್ತಾರೆ. ಕಾಳಾಷ್ಟಮಿಯ ದಿನ ಕಪ್ಪು ನಾಯಿಗೆ ಆಹಾರ ನೀಡಿ. ಈ ಪರಿಹಾರವನ್ನು ಮಾಡುವುದರಿಂದ ಶನೀಶ್ವರನು ಕಾಲಭೈರವನ ಜೊತೆಗೆ ಸಂತೋಷಪಡುತ್ತಾನೆ. ಈ ಪರಿಹಾರವನ್ನು ಮಾಡಲು ಕಪ್ಪು ನಾಯಿಯನ್ನು ನೋಡದಿದ್ದರೆ ಬೇರೆ ಯಾವುದೇ ನಾಯಿಗೆ ಆಹಾರವನ್ನು ನೀಡಿ. ನಾಯಿಗಳಿಗೆ ಆಹಾರ ನೀಡಿದರೂ ಕಾಲಭೈರವನ ಆಶೀರ್ವಾದ ದೊರೆಯುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಕಾಳಾಷ್ಟಮಿಯಂದು ಕಾಲಭೈರವನ ಮುಂದೆ 33 ಅಗರಬತ್ತಿಗಳನ್ನು ಹಚ್ಚಿ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಎಂದು ನಂಬಿರಿ. ಕಲಷ್ಟಮಿ ದಿನದಿಂದ ಒಟ್ಟು 40 ದಿನಗಳ ಅವಧಿ. ಭೈರವ ದೇವಾಲಯಕ್ಕೆ ಹೋಗಿ ಕಾಲಭೈರವನ ದರ್ಶನ ಮಾಡಿ. ಕಾಲಾಷ್ಟಮಿ ದಿನದಿಂದ 40 ದಿನಗಳ ಕಾಲ ಭೈರವನ ದೇವಸ್ಥಾನಕ್ಕೆ ಹೋಗಿ ಕಾಲಭೈರವನ ದರ್ಶನ ಮಾಡಿ. ಹೀಗೆ ಮಾಡುವುದರಿಂದ ಕಾಲಭೈರವ ಪ್ರಸನ್ನನಾಗುತ್ತಾನೆ. ಭಕ್ತರ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ. ಈ ನಿಯಮವನ್ನು ಕಲಷ್ಟಮಿ ಚಾಲೀಸಾ ಎಂದು ಕರೆಯಲಾಗುತ್ತದೆ. ಕೆಲವು ದೇವಾಲಯಗಳಲ್ಲಿ ತುಪ್ಪದ ದೀಪ ಮತ್ತು ಮೆಣಸು ದೀಪವನ್ನು ವಿಶೇಷವಾಗಿ ಬೆಳಗಿಸಲಾಗುತ್ತದೆ. ಕಾರ್ತಿಕದ ಬಹುಪಕ್ಷ ಮಾಸದಲ್ಲಿ ಬರುವ ಅಷ್ಟಮಿ ತಿಥಿಯನ್ನು ಕಲಷ್ಟಮಿ ಎಂದು ಕರೆಯಲಾಗುತ್ತದೆ. ಈ ಕಲಷ್ಟಮಿ ಅತ್ಯಂತ ಶಕ್ತಿಶಾಲಿ ದಿನ. ಆ ದಿನ ಶಿವನ ದೇವಸ್ಥಾನದಲ್ಲಿ ಕಾಲಭೈರವನ ಬಳಿ ಕಾಳುಮೆಣಸಿನ ದೀಪವನ್ನು ಹಚ್ಚಿ ನಿಮ್ಮ ಮನೆಯ ಹೊರಗೆ ಕೂಷ್ಮಾಂಡ ದೀಪಗಳನ್ನು ಬೆಳಗಿಸಿದರೆ ಭಯಂಕರವಾದ ನರರೋಗಗಳು, ದೃಷ್ಟಿದೋಷಗಳು, ಇತರರ ಕೂಗು ಮತ್ತು ಶತ್ರುಗಳ ಬಾಧೆಗಳು ಸುಲಭವಾಗಿ ದೂರವಾಗುತ್ತವೆ.
ಅದು ಕಲಷ್ಟಮಿಯ ದಿನ ಕಾಳುಮೆಣಸಿನ ದೀಪ ಹಚ್ಚಲು ಮೊದಲು ಹೊಸ ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಆ ಹೊಸ ಬಟ್ಟೆಯಲ್ಲಿ 27 ಮೆಣಸು ಹಾಕಿ ಸುತ್ತಿ ಎಳ್ಳೆಣ್ಣೆಯಲ್ಲಿ ಅದ್ದಿ ಎಳ್ಳೆಣ್ಣೆಯಲ್ಲಿ ಸುತ್ತಿಡಬೇಕು. ಸಾಯಂಕಾಲ ಶಿವನ ದೇವಸ್ಥಾನ ಅಥವಾ ಕಾಲಭೈರವನ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿ ಕಾಲಭೈರವನ ಮುಂದೆ ಮಣ್ಣಿನ ಪ್ರಮಿದವನ್ನು ಇಟ್ಟು ಅದರಲ್ಲಿ ಎಳ್ಳೆಣ್ಣೆ ಸುರಿದು ಎಳ್ಳೆಣ್ಣೆಯಲ್ಲಿ ನೆನೆಸಿದ ಅದೇ ಕಾಳುಮೆಣಸಿನ ಕಟ್ಟುವನ್ನು ತೂಕವಾಗಿ ಹಾಕಬೇಕು. ಕಾಲಭೈರವನ ಬಳಿ ಪ್ರಮಿದ ಮತ್ತು ದೀಪವನ್ನು ಬೆಳಗಿಸಿ. ಇದನ್ನು ಮೆಣಸು ದೀಪ ಎಂದು ಕರೆಯಲಾಗುತ್ತದೆ. ಮೆಣಸಿನ ದೀಪವನ್ನು ಬೆಳಗಿದ ನಂತರ ಮೆಣಸು ದೀಪದ ಬಳಿ ಗರಿಮುಕ್ಕ ಅರ್ಪಿಸಬೇಕು. ಅದರ ನಂತರ ಕಾಲಭೈರವನ ದರ್ಶನ ಮಾಡಿ ನಮಸ್ಕರಿಸಿ ಮತ್ತು ಈ ಮೆಣಸು ದೀಪವನ್ನು ಹಚ್ಚಿದ ನಂತರ ಕಾಳುಮೆಣಸಿನ ದೀಪದ ಬಳಿ ಇಟ್ಟಿರುವ ಗರಿಮೂಕದ ತುಂಡುಗಳನ್ನು ನಾಯಿಗಳಿಗೆ ತಿನ್ನಿಸಿ. ಆದರೆ ನಮ್ಮ ಹತ್ತಿರ ಕಾಲಭೈರವ ಮಂದಿರವಿಲ್ಲ, ಅಲ್ಲಿ ಕಾಳುಮೆಣಸು ದೀಪ ಹಚ್ಚುವುದು ಸಾಧ್ಯವಿಲ್ಲ ಎಂದುಕೊಂಡವರು ಮನೆಯ ಮುಂದೆ ಕುಂಬಳಕಾಯಿ ದೀಪಗಳನ್ನು ಹಚ್ಚಬೇಕು. ಈಗ ಕಳಾಷ್ಟಮಿರೋ ಕುಂಬಳಕಾಯಿ ದೀಪ ಹಚ್ಚೋದು ಹೇಗೆ ಅಂತ ತಿಳಿಯೋಣ. ಬಾಗಿಲಿನ 2 ಬದಿಗಳಲ್ಲಿ ತಟ್ಟೆಯ ಮೇಲೆ ಕಲ್ಲು ಉಪ್ಪಿನ ರಾಶಿಯನ್ನು ಇರಿಸಿ. ಆ ಕಲ್ಲು ಉಪ್ಪಿಗೆ ಸ್ವಲ್ಪ ಕಡಲೆ ಮತ್ತು ಕೆಲವು ಕಪ್ಪು ಬೀನ್ಸ್ ಸೇರಿಸಿ. ನಂತರ ಒಂದು ಬೂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಅದನ್ನು 2 ತುಂಡುಗಳಾಗಿ ಕತ್ತರಿಸಿ ಮತ್ತು 2 ತುಂಡುಗಳಿಂದ ಎಲ್ಲಾ ಬೀಜಗಳನ್ನು ತೆಗೆದುಹಾಕಿ. 2 ತುಂಡುಗಳಿಗೆ ಸಂಪೂರ್ಣ ಹಳದಿ ಬಣ್ಣ ಬಳಿದು ಮೇಲೆ ಕೇಸರಿ ಹನಿಗಳು ಮತ್ತು ಶ್ರೀಗಂಧದ ಹನಿಗಳನ್ನು ಸೇರಿಸಿ. ಬೂದು ಕುಂಬಳಕಾಯಿಯ ಯಾವುದೇ ತುಂಡುಗಳು ಇರುತ್ತವೆ, ಅವುಗಳನ್ನು ಮನೆ ಬಾಗಿಲಿನ 2 ಬದಿಗಳಲ್ಲಿ ಕಲ್ಲು ಉಪ್ಪಿನಲ್ಲಿ ಇಡಬೇಕು. ಆ ಬೂದು ಕುಂಬಳಕಾಯಿ ತುಂಡುಗಳಿಗೆ ಎಳ್ಳೆಣ್ಣೆ ಹಾಕಿ ಮತ್ತು ಆ ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಕಪ್ಪು ಕಾಳುಗಳನ್ನು ಸೇರಿಸಿ ಮತ್ತು ಪ್ರತಿ ಬೂದು ಕುಂಬಳಕಾಯಿ ತುಂಡಿಗೆ ಕನಿಷ್ಠ 2 ಹನಿಗಳನ್ನು ಹಾಕಿ ದೀಪಗಳನ್ನು ಬೆಳಗಿಸಿ. ಇವುಗಳನ್ನು ಬೂದಿ ಕುಂಬಳಕಾಯಿ ದೀಪಗಳು ಅಥವಾ ಕೂಷ್ಮಾಂಡ ದೀಪಗಳು ಎಂದು ಕರೆಯಲಾಗುತ್ತದೆ. ನೀವು ಈ ದೀಪಗಳನ್ನು ಕಪ್ಪು ಉಚ್ಚಾರಣೆಯೊಂದಿಗೆ ಬೆಳಗಿಸಿದರೆ ಇನ್ನೂ ಉತ್ತಮ. ಈ ಬೂದು ಕುಂಬಳಕಾಯಿ ದೀಪಗಳ ಬಳಿ ಕೆಲವು ನೀಲಿ ಹೂಗಳನ್ನು ಇರಿಸಿ. ಈ ರೀತಿಯಾಗಿ ಬೂದು ಕುಂಬಳಕಾಯಿ ದೀಪಗಳನ್ನು ಬಾಗಿಲಿನ 2 ಬದಿಗಳಲ್ಲಿ ಬೆಳಗಿಸಿ ಮತ್ತು ದೀಪಗಳನ್ನು ಬೆಳಗಿದ ನಂತರ ಅವುಗಳನ್ನು ಯಾರೂ ಕಾಲಿಡದ ಮರದ ಆರಂಭದಲ್ಲಿ ಇರಿಸಿ. ಕಲಷ್ಟಮಿಯ ಪ್ರಬಲ ದಿನದಂದು ಮೆಣಸು ದೀಪ ಮತ್ತು ಕುಂಬಳಕಾಯಿ ದೀಪಗಳನ್ನು ಬೆಳಗಿಸುವುದರಿಂದ ಇತರ ಕೂಗು ಮತ್ತು ಕಣ್ಣಿನ ದುಷ್ಟರ ಬಾಧೆಗಳು ದೂರವಾಗುತ್ತವೆ ಮತ್ತು ವಿಶೇಷವಾದ ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹರಹರ ಮಹಾದೇವ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.